ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯಾ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಇವತ್ತು ಬರ್ರಿ ಫ್ರೆಂಚ್ ಫ್ರೈಸ್ ಹೆಂಗೆ ಮಾಡೋದು ತೋರಿಸ್ತೇನೆ. ಇದು ಭಾಳ ಫೇಮಸ್ ಸ್ನ್ಯಾಕ್ಸ್. ಆಲ್ಮೋಸ್ಟ್ ಸಣ್ಣ ಮಕ್ಕಳು ಇಟ್ಕೊಂಡು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗ್ತವೆ. ಬಟ್ ನಾ ಈಗ ಮನೆ ಒಳಗೆ ಮಾಡಿ ತೋರಿಸೋದು ಜಸ್ಟ್ ಒಂದು 5 to 10 ಮಿನಿಟ್ಸೋಗಿ ಆಗ್ತೈತಿ. ಭಾರಿ ಮಸ್ತ್ ಆಗ್ತೈತಿ. ಆಮೇಲೆ ನಮ್ಗೆ ಯಾವ ಥರ ಟೇಸ್ಟ್ ಇಷ್ಟ ಹಾಗೆ ಮಾಡ್ಕೋಬೋದು. ಫಸ್ಟ್ ನೋಡಿರಿ, ಇಲ್ಲಿ ಆಲೂ ಸ್ವಲ್ಪ ದೊಡ್ಡ ಸೈಜ್ ತೊಗೊರಿ. ಮ್ಯಾಲಿಂದೆಲ್ಲನೂ ಪೀಲ್ ಆಫ್ ಮಾಡ್ಕೊಂಡು ಸ್ವಚ್ಛಂಗೆ ತೊಳ್ಕೊರಿ ಫಸ್ಟ್. ಆಮೇಲೆ ಮ್ಯಾಲಿಂದೆಲ್ಲ ಪೀಲ್ ಆಫ್ ಮಾಡಿ ಹಿಂಗೆ ಉದ್ದುದ್ದಂಗೆ ಹೆಚ್ಕೊರಿ. ಮೀಡಿಯಮ್ ಸೈಜ್, ಭಾಳ ದೊಡ್ಡ ಅಲ್ಲ ಭಾಳ ಸಣ್ಣ ಅಲ್ಲ. ನಾರ್ಮಲಾಗಿ ಹೊರಗೆ KFC ಮೆಕ್ಡೊನಾಲ್ಡ್ಸ್ ಹೋಗೆಲ್ಲ ಹೆಂಗೆ ಮಾಡಿರ್ತಾರಲ್ಲ ಆ ಥರ ಹಂಗೆ ಹೆಚ್ಕೊರಿ. ಇವನ್ನ ಚೆನ್ನಾಗಿ ಹೆಚ್ಚಿಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಅದಾವೆ ನೋಡಿರಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ದೊಡ್ಡ ಬಿಸಿ ನೀರೊಳಗೆ, ಅಂದ್ರೆ ಕುದಿ ನೀರಿಲ್ಲ, ಜಸ್ಟ್ ಇನ್ನೇನು ಬಿಸಿ ಆಗ್ಯಾವ ಅಂತೀವಲ್ಲ ಆ ಥರ ಆದಾಗ ಅವನ್ನ ನೀರೊಳಗೆ ಹಾಕಬೇಕು. ಆಮೇಲೆ ಒಂದು ಅರ್ಧ ನಿಮಿಷ ಅಷ್ಟು ಹಾಕಿದ ತಕ್ಷಣ ತೆಗೆದುಬಿಡೋದು. ಯಾಕಂದ್ರೆ ಅದ್ರ ಮೇಲೆ ಸ್ಟಾರ್ಚ್ ಇರ್ತೈತಿ, ಅದನ್ನು ತೆಗಿಸೋವಾಗ ಬಿಸಿನೀರು ಹಾಕೋದು. ಆಮೇಲೆ ಒಂದು ಸಾನಿಗೆ ಅಂತದ್ರಾಗ ತೊಗೊರಿ, ಯಾಕಂದ್ರೆ ನೀರೆಲ್ಲ ಬಸೋದು ಹೋಗ್ತೈತಿ. ಅದನ್ನು ಫ್ಯಾನ್ ಕೆಳಗೆ ಇಡ್ರಿ ಅಥವಾ ಒಂದು ಬಟ್ಟೆ ಒಳಗರೆ ಹಾಕಿರಿ. ಒಂದು ಸ್ವಲ್ಪ ಮ್ಯಾಲೆ ಹತ್ತಿದ ನೀರೆಲ್ಲ ಹೋಗುವಂಗೆ ಮುಟ್ಟಿ ನೋಡಿರಿ, ಅದೇನೋ ನೀರು ಇರಬಾರ್ದು. ಬೇಕಂದ್ರೆ ಒಂದು ಸ್ವಲ್ಪ ಕಾಟನ್ ಅರ್ಬಿಲಿ ಒರೆಸ್ದಂಗೆ ಮಾಡಿರಿ. ಆಮೇಲೆ ಚಲೋ ಎಣ್ಣೆ ಕಾಯ್ಬೇಕು, ಫುಲ್ ಎಣ್ಣೆ ಕಾದಿರಬೇಕು. ಅದ್ರೊಳಗೆ ಅವನ್ನ ಹಾಕ್ಬೇಕು ಅಷ್ಟೇ ರೀ, ಬೇರೆ ಏನಿಲ್ಲ ಇದ್ರೊಳಗೆ. ಇದು ಒಂದು ಪಾವು ಕಿಲೋ ಆಲೂ ಒಳಗೆ ಕಮ್ಸೆ ಕಮ್ ಒಂದು 4 ಪ್ಲೇಟ್ ಅಷ್ಟು ಆಗ್ತಾವೆ ನೋಡಿರಿ. ಆಲೂ ಅಂತೂ 40-50 ರೂಪಾಯಿ ಕಿಲೋ ಇರ್ತಾವೆ. ಅಂದರೆ ನಿಯರ್ಲಿ ನಮಗೊಂದು 50 ರೂಪೀಸ್ ಒಳಗೆ ಇಷ್ಟೊಗೂ ಆಗ್ತಾವೆ. ಮನೆ ಮಂದೆಲ್ಲ ಖುಷಿಯಲ್ಲಿ ತಿನ್ಬೋದು. ಆಮೇಲೆ ಮನೆ ಒಳಗಿಂದ ಫ್ರೆಶ್ ಎಣ್ಣೆ ಯೂಸ್ ಮಾಡಾಕ್ತೀವಿ. ಆಮೇಲೆ ಎಕ್ದಮ್ ಹೈಜಿನಿಕ್, ಸ್ವಚ್ಛಂಗೆ ತೊಳೋದು, ಸ್ವಚ್ಛಂಗಿರೋ ಪ್ಲೇಟ್ ಭಾಳ ಚಲೋ ಆಗ್ತಾವೆ. ಭಾಳ ಜಂಜಟ್ಟಿಲ್ಲ ಏನಿಲ್ಲ. ಜಸ್ಟ್ ಕಟ್ ಮಾಡೋದು, ಸ್ವಲ್ಪ ಬಿಸಿನೀರು ಹಾಕಿ ತೆಗೆದು ಆಮೇಲೆ ಹೈ ಫ್ಲೇಮ್ ಒಳಗಿಟ್ಟು ಇದನ್ನು ಕರಿಯೋದು ಅಷ್ಟೇ. ಮತ್ತೇನು ಇಲ್ರಿ. ಫ್ಲೇಮ್ ಮಾತ್ರ ನೆನಪಿರಲಿ, ಹೈ ಫ್ಲೇಮ್ ಇದ್ರೇ ಫಟಾಫಟ ಫ್ರೈ ಆಗ್ತೈತಿ. ಆಮೇಲೆ ನೋಡ್ಕೊರಿ, ನಿಮಗೊಂದು ಅಂದಾಜು ಗೊತ್ತಾಗ್ತೈತಿ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾವಲ್ಲ, ತೆಗೆದುಬಿಡ್ರಿ. ಈಗ ಚೆಕ್ ಮಾಡ್ಕೊರಿ ನೀವು, ಇದು ಓಕೆ ಅನಿಸಿದ್ರೆ ಓಕೆ. ಒಬ್ಬೊಬ್ರು ಭಾಳ ಕ್ರಿಸ್ಪಿ ಇಷ್ಟಪಡೋರು ಇದನ್ನು ಮತ್ತೊಂದು ಸರ್ತಿ ಡಬಲ್ ಫ್ರೈ ಮಾಡಿರಿ. ಒಂದು 5 ಮಿನಿಟ್ಸ್ ಬಿಟ್ಟು ಇನ್ನೊಂದು ಟ್ರಿಪ್ ಮತ್ತು ಫ್ರೈ ಮಾಡಿರಿ. ಅದಾಗೋವರೆಗೂ ಸ್ವಲ್ಪ ತಣ್ಣಗಾಗ್ತಾವಲ್ಲ, ಮತ್ತೊಂದು ಸರ್ತಿ ಫ್ರೈ ಮಾಡಿದರೆ ಎಕ್ದಮ್ ಮ್ಯಾಲೆ ಕ್ರಿಸ್ಪಿ ಆಗ್ತಾವೆ. ಒಬ್ಬೊಬ್ಬರು ಮೀಡಿಯಮ್ ಇಷ್ಟಪಡ್ತಾರೆ, ಎಕ್ದಮ್ ಕ್ರಂಚಿ ಇಷ್ಟಪಡಲ್ಲ. ಸೊ ನಿಮಗೆ ಭಾಳ ಕ್ರಂಚಿ ಬೇಕಂದ್ರೆ ಡಬಲ್ ಮಾಡಿರಿ, ಇಲ್ಲಾಂದ್ರೆ ಒಂದು ಸರ್ತಿ ಮಾಡಿದರೆ ಸಾಕು. ನೋಡಿರಿ, ಎಲ್ಲ ಫ್ರೈ ಮಾಡಿಟ್ಟೇನೆ. ಇಲ್ಲಿ ನಮ್ಮ ಮನೆಯೊಳಗೆ ಬರೀ ಉಪ್ಪು ತಿಂತಾರೆ ಹುಡುಗರು, ಬರೀ ಸಾಲ್ಟ್ ಇದ್ದದಷ್ಟೇ ತಿಂತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಸಾಲ್ಟ್ ಇದ್ದದಷ್ಟೇ ಮಾಡಿಕೊಡಾಕ್ತೀನಿ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಬಗ್ಗೆ ಆಗ್ಯಾವ. ನಾ ಇಲ್ಲಿ ಏನು ಯಾವ ಹಿಟ್ಟು ಯೂಸ್ ಮಾಡಿಲ್ಲ, ಆ ಫ್ರೀಝರಾಗಿ ಇಡೋದು ಅದು ಇದು ಏನು ಮಾಡಿಲ್ಲ. ಜಸ್ಟ್ ಕಟ್ ಮಾಡಿದೆ, ಬಿಸಿನೀರಾಗೆ ತೆಗ್ದೀನಿ, ಒಣಗಿಸಿ ಫ್ರೈ ಮಾಡೀನಿ. ಈ ಮಕ್ಕಳ ಸಲುವಾಗಿ ನಾನು ಜಸ್ಟ್ ಇದು ಹಾಕಿ ಇದು ಮಾಡತ್ತೀನಿ. ಆಮೇಲೆ ಇದನ್ನು ಸಾಸ್ ಒಳಗು ಮತ್ತು ಮೈಕ್ರೋವೇವ್ ಎರಡದ್ರೂ ಚಲೋ ಅನಿಸ್ತೈತಿ. ನಿಮಗೆ ಯಾವ್ದು ಇಷ್ಟ ತಿನ್ನಿರಿ. ಆಮೇಲೆ ನಾವು ಮನೆಯೊಳಗೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ಥರ ಫ್ಲೇವರ್ ಎಷ್ಟಿದ್ರು. ಈಗ ನನಗೆ ಸ್ಪೈಸಿ ಇಷ್ಟ, ಸೊ ನಾವಿಲ್ಲಿ ಜಾಸ್ತಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಮಸ್ತ್ ಸ್ಪೈಸಿ ಆಗ್ತೈತಿ. ಕೆಲವೊಬ್ಬರಿಗೆ ಸ್ವಲ್ಪ ಚಟ್ಪಟ ಇಷ್ಟ, ಅವ್ರು ಚಟ್ಪಟ ಮಸಾಲ ಹಾಕ್ಕೋಬೋದು, ಚಾಟ್ ಮಸಾಲ ಎಲ್ಲ ಹಾಕ್ಕೋಬೋದು, ಇದಾದ ಫೆರಿ ಮಸಾಲ ಹಾಕ್ಕೋಬೋದು. ಹಂಗೆ ನಮ್ಗೆ ಯಾವುದು ಟೇಸ್ಟ್ ಇರ್ತೈತಿ ಅಕಾರ್ಡಿಂಗ್ ಟು ನಾವು ಹಾಕ್ಕೊಂಡು ತಿನ್ಬೋದು. ಮಸ್ತ್ ಆಗ್ತೈತಿ ನೋಡಿರಿ, ಟ್ರೈ ಮಾಡಿರಿ. ಸ್ಪೆಷಲಿ ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಈಸಿ ಐತಿ. ಬರೀ ಸಾಲ್ಟರ್ ಹಾಕಿರಿ, ಇಲ್ಲ ನಿಮ್ಗೆ ಯಾವ ಫ್ಲೇವರ್ ಬೇಕು ಅದು ಹಾಕೋರಿ. ನಾನಿಲ್ಲಿ ಮಕ್ಕಳಿಗೆ ಇದು ಹಾಕೇನಿ, ನಮ್ಮ ಸಲುವಾಗಿ ನಾನು ಫುಲ್ ಮಸಾಲ ಹಾಕಿ ಮಾಡೋದು ತೋರಿಸ್ತೇನೆ ಬರ್ರಿ. ಎಕ್ದಮ್ ಮ್ಯಾಲೆ ಕುರುಮ ಒಳಗೆ ಸಾಫ್ಟ್ ಮಸ್ತಾಗಿರ್ತಾವೆ ನೋಡಿರಿ. ಆಮೇಲೆ ಎಷ್ಟೊಕ್ಕೂ ಆಗ್ಯಾವ ನೋಡಿರಿ ಕ್ವಾಂಟಿಟಿ. ನೋಡಿರಿ, ಕೈಲಿ ಮುರಿಯಂಗೆ ಆಗ್ಯಾವ. ನಾನಿಲ್ಲೇ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಬ್ಯಾಡಗಿ ಪೌಡ್ರ್, ಆಮೇಲೆ ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ತೊಗೊಂಡೇನೆ. ನನಗೆ ಇವು 3 ಹಾಕಿ ಮಿಕ್ಸ್ ಮಾಡಬೇಕಾಗೈತಿ. ಬೇಕಂದ್ರೆ ಲೈಟಾಗಿ ನಿಮಗೆ ಮತ್ತು ಬೇರೆ ಏನಾರ ಚಾಟ್ ಮಸಾಲದು ಬೇಕಂದ್ರೆ ಹಾಕೋರಿ. ನಮಗಂತೂ ಇಷ್ಟ ಸಾಕು ಅನ್ನಿಸ್ತೈತಿ ಈ ಕಾಂಬಿನೇಷನ. ಫಸ್ಟ್ ಎಲ್ಲನೂ ಸ್ವಲ್ಪ ಹಾಕೋರಿ, ಮತ್ತು ನಿಮಗೆ ಬೇಕಂದ್ರೆ ಮತ್ತೆ ಆ್ಯಡ್ ಮಾಡ್ಕೊರಿ. ಒಂದೇ ಸರ್ತಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇಂಥ ಚಾಟ್ಸ್ ಎಲ್ಲ ಈಗ ಸ್ಪೆಷಲಿ ಮಕ್ಕಳಿಗೆ ಇದು ಬಂತಲ್ರಿ, ಸಮ್ಮರ್ ಹಾಲಿಡೇಸ್, ವೀಕ್ಲಿ ಒನ್ಸ್ ಅದು ಹಿಂಗೆ ಮಾಡಿದ್ರೆ ಅವ್ರು ಹೊರಗಿಂದ ನೆನಪ ಮಾಡ್ಕೊಳಂಗಿಲ್ಲ. ಇಲ್ಲಾಂದ್ರೆ ಅವರು ಹಾಲಿಡೇ ಇರ್ತೈತಿ, ಮನೆಯೊಳಗೆ ಇರ್ತಾರೆ, ಬೋರ್ ಆಗ್ತಿರ್ತೈತಿ, ಅದು ಇದು ಹೊರಗೆ ಹೋಗೋಣ ಅಂದ್ಕೊಂಡು ಇದು ಮಾಡ್ತಾರೆ. ಇವೊಂದು ಸ್ವಲ್ಪ ಹಾಕಿ ಈ ಥರ ಹಿಂಗೆ ಕಡ್ಡಾಡ್ಸ್ರಿ, ಹಿಂಗೆ ಒಂದು ಸ್ವಲ್ಪ ಎತ್ತಿ ಇದು ಮಾಡಿರಿ, ಅಂದರೆ ಚೆಂದಂಗೆ ಮಿಕ್ಸ್ ಆಗ್ತೈತಿ. ಆಮೇಲೆ ಇವನ್ನ ಸ್ವಲ್ಪ ಹೊರಗೆ ತೆಗೆದ ತಕ್ಷಣ ಮಾಡಿ ತಿಂದುಬಿಡ್ರಿ.
ಇಟ್ಟು ತಿನ್ನೋದಕ್ಕಿಂತ ಬಿಸಿ ಇದ್ದಾಗ ತಿಂದ್ರೆ ಮಸ್ತ್ ಅನ್ನಿಸ್ತೈತಿ. ಆಮೇಲೆ ಇದು ಅಷ್ಟೇ ಸಾಸು ಮತ್ತು ಮ್ಯಾಕ್ರೋನಿ ಒಳಗೆ ಎರಡೂದ್ರಾಗೂ ಚಲೋ ಅನ್ನಿಸ್ತೈತಿ. ಮಸ್ತಂಗಿ ಮಿಕ್ಸ್ ಮಾಡ್ಕೊಂಡು ಚೆಂದಾಗಿ ತಿನ್ನಿರಿ, ಭಾಳ ಮಸ್ತ್ ಆಗ್ತಾವೆ ನೋಡಿರಿ. ಈಸಿ ಐತಿ, ಅಗದಿ ಒಂದು 5ರಿಂದ 10 ನಿಮಿಷದೊಳಗೆ ಆಗುವಂಥ ಕೆಲಸ. ಮನೆ ಮಂದಿಗೆಲ್ಲ ಒಂದು ಒಳ್ಳೆ ಸ್ನ್ಯಾಕ್ಸ್ ಇರ್ತೈತಿ, ಚೇಂಜ್ ಇರ್ತೈತಿ. ರೆಗ್ಯುಲರ್ ಆಗಿ ತಿನ್ನೋದಕ್ಕಿಂತ ಈಸಿ ಇರ್ತೈತಿ, ಚೇಂಜ್ ಇರ್ತೈತಿ. ಆಮೇಲೆ ನಮಗೂ ಏನು ಅಂಥ ಕೆಲಸ ಇಲ್ಲ ಕಷ್ಟದ್ದು. ನೋಡಿರಿ ಎಷ್ಟು ಮಸ್ತ್ ಕ್ರಿಸ್ಪಿ ಆಗ್ಯಾವ, ಕಲರು ಎಷ್ಟು ಚಂದ ಬಂದೈತಿ. ತಿಳು ಆದ್ರೆ ಕರುಮ್ ಆಗ್ಯಾವ, ಸ್ವಲ್ಪ ದಪ್ಪ ಇದ್ದು ಒಳಗೆ ಸಾಫ್ಟ್ ಇದಾವೆ. ಸೊ ನಿಮಗೆ ಯಾವ ಥರ ಇಷ್ಟ ಹಂಗೆ ಕಟ್ ಮಾಡಿಕೊಂಡು ಹಂಗೆ ಮಾಡ್ಕೊರಿ. ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಸು ಮತ್ತು ಹೆಚ್ಚಿನ ಶಾರ್ಟ್ಸ್ ಅವೆಲ್ಲ ನೋಡೋ ಸಲುವಾಗಿ ನನ್ನ ಹೋಮ್ ಪೇಜ್ ವಿಸಿಟ್ ಮಾಡಿರಿ. ಥ್ಯಾಂಕ್ಸ್ ರೀ, ನಿಮ್ಮ ಸಪೋರ್ಟ್ ಯಾವಾಗೂ ಇರಬೇಕು. ಹ್ಯಾವ್ ಅ ನೈಸ್ ಡೇ.